ವೆಂಕಟರಮಣ ದಾಸನ ಮಾಡಿತು ಎನ್ನ ಸ್ವಾಮಿ ಸಹಸಿರನಾದ ವೆಂಕಟರಮಣ ದಾಸನ ಮಾಡಿತು ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು ನಿನ್ನ ಕರ್ಣ ಕವಚವೆನ್ನ ಹರಣಕ್ಕೆ ಕೊಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ಎನ್ನ ಆ ಕಡೆ सर कोई नहीं 1 2 3 start. ಓಕೆ ಥ್ಯಾಂಕ್ ಯು. ಅದನಂತರ 11ನೇ ದಿನಕ್ಕೆ ಸ್ವಲ್ಪ ಮರೀತಾರೆ. ಯಾಕೆಂದ್ರೆ ನಮ್ಮ ಉದಾಹರಣೆಗೆ ನಮ್ಮ ವೆಂಕಮಣಿಯಪ್ಪ ಅವರು ಒಂದು 2 ತಿಂಗಳಿಂದ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಅವಾಗ ಅವರ ಮನೆಯಲ್ಲಿ ನಾನು ಹತ್ತಿರ ಸಂಬಂಧ ಆಗಿರೋದು ನಾನು ನೋಡ್ತಾ ಇರೋದನ್ನ ಉದಾಹರಣೆಗೆ ಹೇಳ್ತಾ ಇರೋದು. ಆದರೆ ವಿನೋದ್ ಬಾಬು 1 ವರ್ಷ ಆಯಿತು ಅಂದರೆ ಕಂಪ್ಲೀಟ್ ಆಗಿ ಎಲ್ಲ ಮರೀತಾರೆ. ಇದು ನಮ್ಮ ಒಂದು ಭಗವದ್ಗೀತೆಯ ಒಂದು ಸಾರಾಂಶಗಳ ಯದಯದಾಯ ಧರ್ಮಸ್ಯ ಜ್ಞಾನವಿಭೂತಿ ಭಾರತೀಯ ಅಂಬದ್ಧಾನಾಂ ಧರ್ಮಸ್ಯ ಆತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭಾವಿಗೆ ಅಂತ ಭಗವಂತನ ಆದೇಶನಾಗಿರುತ್ತೆ. ಏಕೆಂತಂದ್ರೆ ಹುಟ್ಟು ಸಾವು ಎರಡು ಆಗಲೇಬೇಕಾಗ್ತಕ್ಕಂಥ ಧರ್ಮ. ಆದರೂ ಕೂಡ ಯಾರೋ ಕೆಲವರು ಒಳ್ಳೆಯ ಆತ್ಮಗಳು, ಯಾರು ನಮ್ಮ ವಿನೋದ್ ಬಾಬು ತರ ಆತ್ಮಗಳು, ಇವಾಗ ಅಂಬೇಡ್ಕರ್ ನೆನೆತೀವಿ, ಅನೇಕ ಮಹಾನ್ ಪುರುಷರನ್ನು ನೆನ್ಕೋತೀವಲ್ವಾ, ಆತರ ಅವರನ್ನು ಕೂಡ ವಿಶೇಷವಾದಂಥ ಒಂದು ಆತ್ಮನೇ ಯಾವುದು ವಿನೋದ್ ಬಾಬು ಅವರು. ಇಲ್ಲ ಶಿಕ್ಷಕ ವೃಂದದವರನ್ನು ತನ್ನ ಒಂದು ಹೆಮ್ಮರವಾದಂಥ ಒಂದು ಆಶಯವನ್ನು ನೀಡಿ ತುಂಬ ಪೋಷಣೆ ಮಾಡ್ತಾ ಇರೋದು ಅಂತ ಒಂದು ಮಹಾನ್
ಚೇತನ ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿಯನ್ನು ಗತಿಸಿ ವರ್ಷಗಳೇ ಕಳೆದಿದೆ. ಸೊ 1 ವರ್ಷ ಗತಿಸಿದೆ. ಅವರ ನೆನಪಿನಲ್ಲಿ ಇಂದು ಏನು ರಕ್ತದಾನ ಶಿಬಿರವಾಗಿರಬಹುದು, ಕೆಲವರು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯ ಆಗಿರ್ಬೋದು, ಇನ್ನು ಸಾಧಕರಿಗೆ ಪ್ರೋತ್ಸಾಹ ಕಾರ್ಯಕ್ರಮ ಆಗಿರ್ಬೋದು, ಈ ರೀತಿ ಹಲವು ವಿಭಿನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಎಲ್ಲ ಗಣ್ಯರನ್ನು ನಾನು ಗೌರವಿಸುತ್ತಾ, ಅದು ತುಂಬ ಸರಳ ಜೀವಿ, ನಾನು ಕಂಡಂತಹ ಅತ್ಯಂತ ಸರಳ ಜೀವಿ, ಅತ್ಯಂತ ಪ್ರಾಮಾಣಿಕವೂ ಹೌದು. ಎಷ್ಟು ಪ್ರಾಮಾಣಿಕರು, ಎಷ್ಟು ಶಿಸ್ತುಬದ್ಧರು, ನಿಮಗಾಗಿ ಎಷ್ಟು ನನ್ನೊಂದಿಗೆ ಜಗಳವಾಡಿದ ಗೊತ್ತಾ. ನಮ್ಮ ಶಿಕ್ಷಕರು ಇವರು, ನೀವು ಅಧಿಕಾರಿಯಾಗಿ ಹೋದರೂ ಸಹ ಇವರ ತಪ್ಪುಗಳನ್ನು ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೋ ಬನ್ನಿ, ಶಿಸ್ತನ್ನು ಅವ್ರ ಮೇಲೆ ತೆಗೆದುಕೊಳ್ಳಿ ಅಂತ ಮಿಡಿಯುವ ಹೃದಯ ನಾನೆಂದೂ ಕಂಡಿರಲಿಲ್ಲ. ಅಂತಹ ಒಂದು ಮಹಾನ್ ವ್ಯಕ್ತಿ. ನಮ್ಮಿಬ್ಬರ ನಡುವೆ ಹಲವು ಜಗಳಗಳಾಗಿವೆ. ಆ ಜಗಳಗಳು ಕೇವಲ ನಿಮಗಾಗಿ ಅಷ್ಟೇ. ಎಂದಿಗೂ ಸಹ ನಿಮ್ಮನ್ನು ಬಿಟ್ಕೊಡಿರಲಿಲ್ಲ ಅಧಿಕಾರಿಯ ಮುಂದದವರ ಮುಂದೆ. ಅಧಿಕಾರಿಯ ಮುಂದೆ ನಿಮಗಾಗಿ ಒಂದೊಂದು ಕ್ಷಣವೂ ಸಹ ನಿಮಗಾಗಿ ನೋಡಬಾರ್ದು. ಯಾವುದೇ ಸಂಘ ಸಂಸ್ಥೆಯ ಪ್ರತಿನಿಧಿ ಅಂತ ಹೇಳಲಿಲ್ಲ ಅವರು. ನಾನಿರುವುದು ನಮ್ಮ ಶಿಕ್ಷಕರಿಗಾಗಿ. ಅವ್ರ ತಪ್ಪುಗಳನ್ನು ಎತ್ತಿ ಹಿಡಿಯಬೇಡಿ. ಈ ತಾಲೂಕಿಗೆ ಬಂದಿದ್ದೀರಿ, ಅವರನ್ನು ಸುಮ್ಮನೆ ಬಲ್ಲವನಲ್ಲ ಆಗಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಹಾಡುವೆ ಹಾಡೊಂದು ಆನಂದದಿಂದ. ನಾನೇನು ಗಾಯಕನಲ್ಲ, ಸಂಗೀತ ಬಲ್ಲವನಲ್ಲ. ವೇದ ಪುರಾಣವನ ಓದಲಿಲ್ಲ, ಶಾಸ್ತ್ರೀಯ ಸಂಗೀತನ ಕಲಿಯಲಿಲ್ಲ. ವೇದ ಪುರಾಣವನ ಓದಲಿಲ್ಲ, ಶಾಸ್ತ್ರೀಯ ಸಂಗೀತನ ಕಲಿಯಲಿಲ್ಲ. ಅಭಿನಯ ಮಾಡಲು ನಾನೇನು ನಟನಲ್ಲ. ದೈವ ಕೊಟ್ಟಡಲೈದಿವೆ ನಿಮಗಾಗಿ ಅಲ್ಲ. ನಾನೇನು ಗಾಯಕನಲ್ಲ, ಸಂಗೀತ ಬಲ್ಲವನಲ್ಲ. ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದನ್ನು ಮತ್ತೆ ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಳೋದು ಇಷ್ಟೇ, ನಾನು ಕಲ್ತಿರ್ತಕ್ಕಂಥದ್ದು ವಿನೋದ್ ಬಾಬು ಅವರಿಂದ ಬಹಳ ಕಲ್ತಿದ್ದೀನಿ. ಅವರ ಒಡನಾಡಿ ಪ್ರತಿದಿನ ನಾನು ಸಂಘಟನೆಗೆ ಬಂದ ಮೇಲೆ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಒಂದು ಕರೆಯನ್ನ ಮಾಡಿ ನಾವು ಏನೇನೆಲ್ಲ ಕೆಲಸಗಳಾಗಬೇಕಾಗಿತ್ತು, ಏನೇನು ಆಗ್ತಾ ಇದೆ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನ ನಾವು ವಿನಿಮಯ ಮಾಡ್ಕೊತಾ ಇದ್ವಿ ಬೆಳಗ್ಗೆ ಸಂಜೆ. ಆದರೆ ಅದೊಂದು ದಿನ ಬಂದು ನವೆಂಬರ್ 23, 2023 ಅವತ್ತು 7 ಗಂಟೆಯಲ್ಲಿ ನನಗೆ ಅವ್ರ ಕರೆ ಬಂದಿದೆ. ಆದ್ರೆ 7:23ಕ್ಕೆ ಅವರಿಲ್ಲ. ಸೊ ಬೆಂಗಳೂರಿಗೆ ಯಾವುದೋ ನಾವು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ವಿ. ಈ ಒಂದು ವಿಷಯವನ್ನ ಕೇಳಿ ನಾವು ಅಲ್ಲಿಂದ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದ್ವಿ. ಮತ್ತೆ ಮುಂದೆ ನಡೆದಿದ್ದೆಲ್ಲ ನಮ್ಗೆಲ್ಲ ಗೊತ್ತಿದೆ. ಸ್ನೇಹಿತರೆ, ಇನ್ನೊಂದು ಕ್ಷಣವನ್ನ ತಮ್ಮೆಲ್ಲರಿಗೂ ತಿಳಿಸಕ್ ಬಯಸ್ತೇನೆ. ಅವರು ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ JPT ಶಿಕ್ಷಕರಿಗೆ KGD ಮಾಡಿಸ್ತಾ ಇದ್ರು. ಅವರು ಆಲ್ದಮರದ ಹತ್ರ ಟೀ ಕುಡಿಬೇಕಾದ್ರೆ ಹಾಗೆ ಹೃದಯಾಘಾತಾಗಿ ಕುಸಿದು ಬಿದ್ರು. ಆ ಸಂದರ್ಭದಲ್ಲಿ ಅವರ ಶರ್ಟ್ ಒಳಗಡೆ ಅವರ KGD ಫಾರ್ಮ್ಯಾಟ್ಗಳು ಅವರ ಹತ್ರ ಇತ್ತು. ಅಲ್ಲೇ ಇದ್ದಂತ ಒಬ್ಬ ಅವರ ಸ್ನೇಹಿತ ಆಟೋ ಡ್ರೈವರ್ ಒಬ್ರು ಆ ಡಾಕ್ಯುಮೆಂಟ್ಸ್ ನೆಲ್ಲ ತೆಗೆದು ಅಲ್ಲೇ ಇಲ್ಲ ಒಂದು ಅಂಗಡಿನಲ್ಲಿ ಇಟ್ಟಿದ್ರು. ಮತ್ತೆ ನಮ್ಗೆ ಅದು ಸಿಕ್ತು. ಅದು ಬೇರೆ ವಿಷಯ. ಅಂದ್ರೆ ಶಿಕ್ಷಕರ ಬಗ್ಗೆ ಎಂತ ಏನಾದ್ರೂ ಒಂದು ಕೆಲಸ ಕೈ ಇಟ್ಟರೆ ಆ ಕೆಲಸ ಮುಗಿಯುವವರೆಗೂ ಅವ್ರು ಬಿಡ್ತಿರ್ಲಿಲ್ಲ. ಸೊ ಅವ್ರನ್ನ ನನ್ನ ಕೆಲಸ ಇದ್ದು ನಾನು ಬರ್ದೋದ್ರು ಕೂಡ ಅದನ್ನ ಅವ್ರು ಫಾಲೋ ಅಪ್ ಮಾಡಿ ಏನ್ ಮಾಡ್ಕೊಂಡ್ರಿ, ನೀವು ನನ್ಗೇನು ಹೇಳಲೇ ಇಲ್ಲ, ಅದೇನಾಯ್ತು ಅಂತ ಕೇಳಿ ಮತ್ತೆ ಅದನ್ನ ಆ ಕೆಲಸನ ಮಾಡ್ಕೊಡ್ತಾ ಇದ್ರು ವಿನೋದ್ ಬಾಬು. ಸೊ ಹಾಗಾಗಿ ಅವರ ಒಂದು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ನಾವು ಈಗೇನು ಸಂಘಟನೆ ಇದೆ ಹೆಚ್ಚು ಕಡಿಮೆ ನಾವೆಲ್ಲ ಅವರ ಒಡನಾಟದಲ್ಲಿ ಇದ್ದಂಥವ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಅವ್ರು ಇದಾರೆ ಅನ್ನೋ ಧೈರ್ಯದಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ ಎಲ್ಲ ಒಂದ್ ಕಡೆ ಅವರು ತೀರ್ಕೊಂಡ ಮೇಲೆ ನಮ್ಗೆಲ್ಲೋ ಒಂದ್ ಸ್ವಲ್ಪ ದಿಕ್ಕು ತೋಚಿದಂತೆ ಆಯ್ತು. ಆದ್ರೂ ಕೂಡ ಏನು ನಾವೆಲ್ಲ ಸೇರ್ಕೊಂಡು ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಬಹುದು ಶಿಕ್ಷಣ ನಮ್ಗೆ ಆದಷ್ಟು
ಅವರಷ್ಟು ಜ್ಞಾನ, ಅವರಷ್ಟು ತಾಳ್ಮೆ, ಅವರಷ್ಟು ಪ್ರೀತಿಯಿಂದ ಆಗ್ಲಿಲ್ಲ ಅಂದ್ರೂ ಕೂಡ ಆದಷ್ಟು ಗರಿಷ್ಠ ಎಷ್ಟು ಸಾಧ್ಯ ಆಗುತ್ತೋ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಅವ್ರ ಮಟ್ಟಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಆದ್ರೂ ಕೂಡ ನಿಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ಮತ್ತಷ್ಟು ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದೆ ಬರ್ತೀವಿ. ನನಗೆ ಶಶಿಕಲಾ ಮೇಡಮ್ ಅವರು ಹೇಳುವಾಗ ನಿಜವಾಗ್ಲೂ ನೆನಪು ಬಂತು. ಯಾಕಂದ್ರೆ ನಾವು ಬೆಳಿಗ್ಗೆ ವಿನೋದ್ ಬಾಬು ಅವ್ರ ಮನೆಗೆ ಹೋಗಿದ್ವಿ. ನಿಜ, ನಾವು ಇಲ್ಲಿ ಅವರನ್ನ ನೆನೆಸ್ಕೊಂತ ಇದೀವಿ. ಆದ್ರೆ ನೆನೆಸ್ಕೊಂಡು ಇಲ್ಲಿಂದ ನಾವು ಹೊರಟಾದ ಮೇಲೆ ನಮ್ಮ ಕೆಲಸಗಳನ್ನ ನಾವು ಮಗ್ನರಾಗ್ಬಿಡ್ತೀವಿ. ಆದ್ರೆ ಆ ಮನೆಯಲ್ಲಿ ಅವರ ಪತ್ನಿ, ಅವರ ಮಕ್ಕಳನ್ನ ನೋಡಿದಾಗ ನಿಜವಾಗ್ಲೂ ನಮ್ಗೆ ದುಃಖ ಆಯ್ತು. ಅದನ್ನೆಲ್ಲ ಕೂಡ ನಿಜವಾಗ್ಲೂ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಅರ್ಥ ಮಾಡಿ ಶಶಿಕಲಾ ಮೇಡಮ್ ಹೇಳಿದಾಗ ನಿಜವಾಗ್ಲೂ ಅದು ಅರ್ಥ ಆಯ್ತು. ಆದ್ರೆ ಕೆಲವೊಬ್ಬರನ್ನ ನಾವು ತಿದ್ದಕ್ಕೆ ಆಗೋದಿಲ್ಲ ಮೇಡಮ್. ಅವ್ರ ತುಡಿತ ಮನೆಗಿಂತ ಹೆಚ್ಚು ಹೊರಗಡೆ ಇರ್ತದೆ. ಅದನ್ನ ನಾವು ತಿದ್ದಕ್ಕೆ ಆಗೋದಿಲ್ಲ. ಆದ್ರೂ ಎಲ್ಲ ನೀವೆಲ್ಲ ಹೇಳಿದ್ರಲ್ಲ, ಸೊ ನಾವೆಲ್ಲ ಒಂದ್ ಸ್ವಲ್ಪ ಆದಷ್ಟು ಕುಟುಂಬಕ್ಕೆ ಒಂದ್ ಸ್ವಲ್ಪ ಒತ್ತಡ ಕೊಟ್ಟು ಸಂಘಟನೆ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಮಾಡ್ಕೊಂಡು ಹೋಗುವಂತ ಒಂದು ಪಾಠ ನಾವು ಕೂಡ ಕಲ್ತ್ಕೊಂಡಿದ್ದೇವೆ ಇತ್ತೀಚೆಗೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ನಾವು ಕೂಡ ಮನೆಗೆ ಒತ್ತಡ ಕೊಟ್ಟು ಜೊತೆಗೆ ನಮ್ಮ ಶಿಕ್ಷಕರ ಸೇವೆಯನ್ನ, ನೌಕರರ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಮುಂದೆ ಹೋಗ್ತೇವೆ. ಮತ್ತೆ ನೂತನ ನಿರ್ದೇಶಕರು ಬಹಳಷ್ಟು ಜನ ಸರ್ಕಾರಿ ನೌಕರ ಸಂಘಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮ ಕೂಡ ಬಂದಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ವಿನೋದ್ ಬಾಬು ಅವರು ನಿಜವಾಗ್ಲೂ ಅವರ ಆತ್ಮ ಯಾವತ್ತೂ ಶಾಶ್ವತವಾಗಿ ನಮ್ಮೊಟ್ಟಿಗೆ ಇರ್ತದೆ. ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವರ ಎಲ್ಲ ಒಂದ್ ಕಡೆ ಅವರ ಆತ್ಮ ನಮಗೆ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಎರಡು ಮಾತಾಡ ಅವರ ಹೆಸರಿನಲ್ಲಿ ಇವತ್ತು ನಾವು ಊಟ ಮಾಡ್ತಾ ಇದ್ದೇವೆ. ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ, ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಅವ್ರಿಗೆ ಎಲ್ಲರನ್ನ ಕೊಡ್ಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿದ್ರು. ನನ್ನ ಕಣ್ಣಲ್ಲಿ ನೀರು ಕಣ್ಣಂಚಿಗೆ ಬಂದಿದ್ದು. ಯಾಕೆಂದ್ರೆ ನಾವೆಲ್ಲ ಎಷ್ಟೇ ಮಾಡಿದ್ರು ಅದು ಪಾಪ ಬೇಗ ಮನಸ್ಸಿಂದ ಮಾತಾಡ್ಕೊಂಡು ಎಲ್ಲರೂ ರೂಪಕಲಾ ಶಿಕ್ಷಕರ ಮೇಡಮ್ ಈ ಒಂದು ವಿನೋದ್ ಬಾಬು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಈ ಒಂದು ಅಭಿಮಾನಿಗಳ ಪರವಾಗಿ ಉತ್ಪೂರ್ಣವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇದೀಗ ನಮ್ಮ ವಿನೋದ್ ಬಾಬು ಅವರ ಮೊದಲನೇ ವರ್ಷದ ಪುಣ್ಯಸ್ಮರಣೆಗೆ ನಮ್ಮ ಕೆಜಿಎಫ್ ತಾಲೂಕಿನ ಮಾನ್ಯ ಶಾಸಕರು ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು ಆಗಮಿಸಿ ಇದೀಗ ತಾನೇ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದಾರೆ. ನಾವೆಲ್ಲರೂ ಸೇರಿ ನಮ್ಮ ಶಾಸಕರ ಜೊತೆಗೆ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕೋರ್ತಾ ಇದ್ದೀವಿ. ಧನ್ಯವಾದಗಳು. 3 ಜನ ಬ್ಲಡ್ ಡೊನೇಷನ್ ಮರೆಯಕ್ಕಾಗದೇ ಇರೋ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಅದು ಪಾಪ ಬೇಗ ಮನಸ್ಸಿಂದ ಏನೂ ಆಗಲ್ಲ. ಒಳ್ಳೆ ಮನಸ್ಸು ಮಾತಾಡ್ಕೊಂಡು ಎಲ್ಲರನ್ನೂ ಅಕ್ಕ ಅಕ್ಕ ಅಂದ್ಕೊಂಡು
ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣಕರ್ತರು ನೀವೆಲ್ಲ ನಾವೇನು ಮಾಡಕ್ಕೆ ಸಾಧ್ಯವಿಲ್ಲ. ಯಾವುದೋ ಒಂದು ಕನಸಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಬೇಕಂದ್ರೆ ಈ ಗುರುಭವನ ಆಗ್ಬೇಕಾದ್ರೆ ಅವರು ಪ್ರತಿನಿತ್ಯ ಈ ಗುರುಭವನ ಬಂದು ಒಳಗಡೆ ಎಲ್ಲ ಕಸ ಗುಡಿಸಿ ಈ ಸ್ವಚ್ಛತೆ ಮಾಡಿ ಹೋಗ್ತಾ ಇದ್ರು. ಆದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಮುಂದಿನ ದಿನದಲ್ಲಿ ಅಂದ್ರೆ ಮುಂದೆ ಬೇರೆ ಈ ಕಾರ್ಯಕ್ರಮ ಈ ಒಂದು ಗುರುಭವನ ಕಂಪ್ಲೀಟ್ ಮಾಡಬೇಕು. ಎಲ್ಲರ ಸಹಕಾರ ತುಂಬಾ ಅಗತ್ಯವಾಗಿದೆ. ನಮ್ಮ ಆಯ್ಕೆಯಾಗಿರುವಂತ ವೇದಿಕೆ ಮೇಲಿರ್ತಕ್ಕಂಥ ಹೇಮಲತಾ ಮೇಡಮ್, ಗೌರವ ಮೇಡಮ್, ಉಮಾದೇವಿ, ಹೇಮಾವತಿ, ಮಮತಾ ಮೇಡಮ್, ನಳಿನಾಕ್ಷಿ ಇವರೆಲ್ಲರೂ ಕೂಡ ನಮ್ಮ ಕೆಜಿಎಫ್ ತಾಲೂಕಿನ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದವರು. ಇವರಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಸನ್ಮಾನವನ್ನ ಸ್ವೀಕರಿಸುತ್ತಿರುವಂತ ಎಲ್ಲ ಗುರುಗಳಿಗೆ ಧನ್ಯವಾದಗಳು. ಸಿದ್ಧಲಿಂಗಮೂರ್ತಿ, ಚಲಪತಿ, ಮಂಗಳಾಂಬ, ಸುಮತಿ, ಮುಬಾರಕ್ ಬೇಗಂ, ಹೇಮಲತಾ ಈ 6 ಜನ ಶಿಕ್ಷಕರು ಬಂದು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ವಿ. ಹಾಗೆ ಚಪ್ಪಾಳಿಯೊಂದಿಗೆ ಅವರನ್ನ ಗುರುತಿಸೋಣ. ಈ ಸನ್ಮಾನವನ್ನ ಸ್ವೀಕರಿಸ್ತಾ ಇರೋದ್ರ ಜೊತೆಗೆ ಅವರ ಕೆಲಸ ಕಾರ್ಯಗಳಿಂದು ಉತ್ತಮವಾಗಿ ನೆರವೇರಿಸಿಕೊಳ್ಳುವುದಕ್ಕೆ ಇದು ಸೂಚಿಸುತ್ತದೆ. ಈ ಸನ್ಮಾನವನ್ನ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತರು ನೆರವೇರಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗೌರವಾನ್ವಿತರು ಸನ್ಮಾನವನ್ನ ನೆರವೇರಿಸಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸನ್ಮಾನವನ್ನ ಸ್ವೀಕರಿಸಿದಂತ ಎಲ್ಲ ಗುರು ವೃಂದದವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಚಪ್ಪಾಳೆ ಮುಖಾಂತರ ಅವರನ್ನ ಒತ್ತು ಮುಗಿಸಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಒಂದು ಸನ್ಮಾನ